ಈ ವರ್ಷ ನಾವು ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಗಣೇಶ್ ಮೆರವಣಿಗೆಗಳು ಮತ್ತು ಈದ್ ಮಿಲಾದ್ ಮೆರವಣಿಗೆಗಳಿಗೆ ಡಿಜೆ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿ ಒಂದು ಆದೇಶ ಮಾಡಿದ್ವಿ. ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪಬ್ಲಿಕ್ ಸೇಫ್ಟಿ ಉದ್ದೇಶದಿಂದ ಮಾಡಿದ್ವಿ. ಈ ಒಂದು ಡಿಜೆ ಬ್ಯಾನ್ ಆರ್ಡರ್ನ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 1700 ಗಣೇಶ ನಿಮಜ್ಜನಗಳಾಗಿದೆ. ಎಲ್ಲ ಕೂಡ ಯಾವುದೇ ರೀತಿಯ ಡಿಜೆಯನ್ನು ಬಳಸದೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮಾಡಿದ್ದಾರೆ. ಎಲ್ಲ ಜನರಿಂದ ಕೂಡ ತುಂಬ ಹರ್ಷವನ್ನು ಪಡೆದಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ಡಿಜೆ ಬ್ಯಾನ್ ಆರ್ಡರ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಡಿಜೆಗೆ ನಾವು ಪರ್ಮಿಷನ್ ಕೊಡಲ್ಲ. ಸೊ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಡಿಜೆಗೆ ಪರ್ಮಿಷನ್ ಸಿಗುತ್ತೆ ಮತ್ತು 9 ಡಿಜೆಯನ್ನು ನಾವು ಬಳಸ್ತೀವಿ, ಈ ಥರ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರ ಮೇಲೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಆಲ್ರೆಡಿ ಒಂದು ಕೇಸ್ ಬುಕ್ ಮಾಡಿದ್ವಿ. ಇದಕ್ಕೆ ಯಾರು ತಪ್ಪು ಸಮಾಚಾರವನ್ನು ಜನರಿಗೆ ಕೊಡಬಾರ್ದು. ಮತ್ತು ಡಿಜೆ ಬ್ಯಾನ್ ಮಾಡೋದರ ಹಿಂದೆ ಮುಖ್ಯ ಉದ್ದೇಶ ಪಬ್ಲಿಕ್ ಸೇಫ್ಟಿ. ನಾನು ಮತ್ತು ಚಿತ್ರದುರ್ಗ DC ಅವರು ಇಬ್ಬರು ನಾವು ಕೂತ್ಕೊಂಡು ಲಾಸ್ಟ್ ಇಯರ್ ಹೇಗೆ ನಡೆದಿದೆ ಮೆರವಣಿಗೆ ಎಲ್ಲ ವಿಡಿಯೋಸ್ ಎಲ್ಲ ಅನಲೈಸ್ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಸೊ ಇದಕ್ಕೆ ಎಲ್ಲ ಗಣೇಶ ಸಮಿತಿಯವರು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಗಣೇಶ ಸಮಿತಿಯವರು ಮತ್ತು ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಸೊ ಈ ವರ್ಷ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ನಾವು 2100 ಜನ HCPC ಮತ್ತು 180 ASI, 120 PSI, 40 ಇನ್ಸ್ಪೆಕ್ಟರ್ ಮತ್ತು 15 DSP ಮತ್ತು 6 ಜನ ಅಡಿಷನಲ್ SP ಆಫೀಸರ್ಸ್ ಅಂಡ್ ಸಿಬ್ಬಂದಿಯನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತೇವೆ. ಅದೇ ರೀತಿ 500 ಜನ ಹೋಮ್ ಗಾರ್ಡ್ಸ್, ಅದರ ಜೊತೆಗೆ 16 KSRP ಪ್ಲಾಟೂನ್ಸ್, 14 ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪ್ಲಾಟೂನ್ಸ್ ಮತ್ತು 4 ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್, ಇಷ್ಟೊಂದು ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೇವೆ.